ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ ನಾವು ಈಗ 28ನೆಯ ಶ್ಲೋಕದಲ್ಲಿದ್ದೇವೆ. ವೀಕ್ಷಕರೇ, 27ನೇ ಶ್ಲೋಕದಲ್ಲಿ ಅಮ್ಮ ಲಲಿತಾದೇವಿ ಭಂಡಾಸುರನ ವಧೆಗೆ ಯಾವ ರೀತಿ ಯಾವ ದೇವತೆಗಳ ಸಹಾಯದಿಂದ ಯಾವ ರೀತಿ ಹೋಗಿ ಭಂಡಾಸುರನ ವಧೆ ಮಾಡಲು ತನ್ನ ರಥವನ್ನು ಏರಿ ಯಾವ ರೀತಿ ಹೋಗ್ತಾಳೆ, ಕಿರಿಚಕ್ರ ರಥಾರೂಢಳಾಗಿ ಅಂತ ನೋಡಿದ್ದೀವಲ್ಲ ವೀಕ್ಷಕರೇ. ಇಲ್ಲಿ 28ನೆಯ ಶ್ಲೋಕ, ಬಂಡ ಸೈನ್ಯವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸಕ. ಭಂಡ ಸೈನ್ಯವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸಕ. ಇಲ್ಲಿ ನಿತ್ಯ ದೇವತೆಗಳಾದ ಷೋಡಶ ದೇವತೆಗಳು ಜಗನ್ಮಾತೆಯ ಯುದ್ಧದ ಸಲುವಾಗಿ ತಮ್ಮ ಒಂದೊಂದು ಕಲೆಯನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿ ಅಮ್ಮನಿಗೆ ಸಮರ್ಪಿಸ್ತಾರೆ. ಆ ಒಂದು ಶಕ್ತಿಯ ಧಾರೆಯನ್ನು ಅದರಿಂದಲೇ ಕೃಷ್ಣ ಪಕ್ಷದಲ್ಲಿ ಅವರ ತಿಥಿ ಕಲೆಗಳನ್ನು ಆಯಾ ತಿಥಿಗಳಲ್ಲಿ ಇಂದಿಗೂ ಕಳೆದುಕೊಳ್ಳುತ್ತಾರೆ. ಆಗಲೂ ಸಹ ಮಹಾನಿತ್ಯ ಎನ್ನುವ ಷೋಡಶ ಕಲೆ ಮಾತ್ರ ಇಷ್ಟೆಲ್ಲ ಕಲೆಗಳ ಜೀವಕಲೆಯಾಗಿ ಶಾಶ್ವತವಾಗಿ ಕಾಪಾಡುತ್ತಾ ಸ್ಥಿರವಾಗುತ್ತದೆ. ಇಲ್ಲಿ ನಿತ್ಯ ಕಲೆ ಅಂತ ನಾವು ಹಿಂದಿನ ಇದರಲ್ಲಿ ನೋಡಿದ್ವಲ್ಲ ವೀಕ್ಷಕರೇ, 16 ಮಹಾ ನಿತ್ಯ ಕಲೆ, ಅವು ನಿತ್ಯ ತಿಥಿ ದೇವತೆಗಳು. ಆ ತಿಥಿಯಲ್ಲೂ ಸಹ ಈ ನಿತ್ಯ ದೇವತೆಗಳು ನಿಶ್ಚಲವಾಗಿ ನಿಂತಿರ್ತಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇಲ್ಲಿ ನಿತ್ಯ ದೇವತೆಗಳು ಅಂತಂದರೆ ಇಲ್ಲಿ ಹೇಳ್ತೀವಲ್ಲ, ಇವರೇ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನೆ, ಭೇರುಂಡೆ, ವನ್ನಿವಾಸಿನಿ, ಮಹಾವಜ್ರೇಶ್ವರಿ, ಈ ಎಲ್ಲ ಒಂದು ದೇವತೆಗಳು ಸಹ ನಿತ್ಯ ತಿಥಿ ದೇವತೆಗಳಾಗಿ ಇಲ್ಲಿ ನಿಶ್ಚಲವಾಗಿ ಇರ್ತಾರೆ ವೀಕ್ಷಕರು. ಈ ಒಂದು ಸ್ಥಾನಗಳಲ್ಲಿ ನಿತ್ಯ ಷೋಡಶೋಪಚಾರ ದೇವತೆಗಳು. ಇದಿಷ್ಟು ಬಂದ್ಬಿಟ್ಟು 28ನೇ ಶ್ಲೋಕದ ಒಂದು ವಿವರಣೆ ವೀಕ್ಷಕರು. ಮತ್ತು ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ.